ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಎಂಬ ಧೈರ್ಯಶಾಲಿ ಹುಡುಗನಿದ್ದ. ಅವನು ಸತ್ಯವನ್ನು ಪ್ರೀತಿಸುತ್ತಿದ್ದ ಮತ್ತು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದ. ಹಳ್ಳಿಯಲ್ಲಿ ಯಾರಿಗಾದರೂ ಸಮಸ್ಯೆ ಬಂದರೆ ರಾಘವ ಮುಂದೆ ಬಂದು ಸಹಾಯ ಮಾಡುತ್ತಿದ್ದ. ಒಂದು ದಿನ ಹಳ್ಳಿಯ ಹತ್ತಿರದ ಕಾಡಿನಲ್ಲಿ ಭಯಾನಕ ಕಳ್ಳರು ಬಂದರು. ಅವರು ಹಳ್ಳಿಯ ಜನರನ್ನು ಕಾಡಿಸುತ್ತಿದ್ದರು. ಎಲ್ಲರೂ ಭಯಪಟ್ಟು ಏನು ಮಾಡಬೇಕು ಎಂದು ತಿಳಿಯದೇ ಇದ್ದರು. ಆಗ ರಾಘವ ಧೈರ್ಯದಿಂದ ಮುಂದೆ ಬಂದ. ಅವನು ಗ್ರಾಮಸ್ಥರನ್ನು ಒಗ್ಗೂಡಿಸಿ ಕಳ್ಳರ ವಿರುದ್ಧ ನಿಂತ. ರಾಘವನು ತನ್ನ ಬುದ್ಧಿ ಮತ್ತು ಧೈರ್ಯದಿಂದ ಕಳ್ಳರನ್ನು ಓಡಿಸಿ ಹಳ್ಳಿಯನ್ನು ರಕ್ಷಿಸಿದ. ಹಳ್ಳಿಯ ಜನರೆಲ್ಲ ಅವನ ಧೈರ್ಯವನ್ನು ಹೊಗಳಿದರು. ಆ ದಿನದಿಂದ ರಾಘವನು ಹಳ್ಳಿಯ ವೀರನಾಗಿ ಪ್ರಸಿದ್ಧನಾದ.